ಸೊ ವೆಲ್ಕಮ್ ಟು ಆರ್ ಕೆ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನೆಲ್. ಸೊ ಈ ವಿಡಿಯೋದಲ್ಲಿ ಹೊಸ ಉದ್ಯೋಗ ಸುದ್ದಿಯನ್ನು ನಾನು ನಿಮಗೋಸ್ಕರ ಅಂತಲೇ ತಂದಿದ್ದೀನಿ. ಸೊ ಯಾವುದಪ್ಪ ಅದು ಅಂದರೆ SSCಯಿಂದ ಕಾಲಾಗಿರುವಂಥದ್ದು ನೋಟಿಫಿಕೇಷನ್ ಆಗಿದೆ. ಸೊ ಯಾವ ಹುದ್ದೆಗೆ ಅಂದರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಲ್ದಾರ್ ಅಂತ ಕರೀತಾರೆ. ಸೊ ಅದಕ್ಕೆ ಯಾರೆಲ್ಲ ಅರ್ಹರು, ಯಾವ್ಯಾವ ರೀತಿ ಅರ್ಜಿ ಪ್ರೊಸೆಸಿಂಗ್ ಇರುತ್ತೆ, ಏನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಪಿನ್ ಟು ಪಿನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ, ಸಮಯನ ಯಾಕೆ ವ್ಯರ್ಥ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂದರೆ ನೋಟಿಫಿಕೇಷನ್ SSCಯಿಂದ ಹೇಳಿದ್ನಲ್ಲ ಆಗಲೇ, ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಲ್ದಾರ್ ಅನ್ನೋಂಥ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಇದು ನೀವು ನೋಡೋದಾದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟು ಅಂದರೆ ಅಪ್ಲಿಕೇಶನ್ 26/6/2025 ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು 24th ಇದೆ, 24ನೇ ತಾರೀಕು 7ನೇ ತಿಂಗಳು 2025 ಲಾಸ್ಟ್ ಡೇಟ್ ಇದೆ. ಸೊ ಆನ್ಲೈನ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ 25ನೇ ತಾರೀಕಿದೆ. ಸೊ ಅದೇ ಥರ ಕರಪ್ಷನ್ಸ್ಗೆ ವಿಂಡೋಸ್ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಸರಿ ಮಾಡಿಸೋದಕ್ಕೆ ಕರೆಕ್ಷನ್ ಚಾರ್ಜಸ್ ಕೂಡ ಸಪ್ರೇಟ್ ಇರುತ್ತೆ. ಅದ್ರ ಡೇಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು 29/7 ಈ ಡೇಟ್ ಒಳಗೆ ವಿಂಡೋ ಓಪನ್ ಇರುತ್ತೆ. ಯಾರ್ಯಾರೆಲ್ಲ ಮಿಸ್ಟೇಕ್ ಆಗಿರುತ್ತೆ ಅವ್ರು ಹೋಗಿ ನೀವು ಕರೆಕ್ಷನ್ಸ್ನ ಮಾಡ್ಕೋಬೋದು ಅಪ್ಲಿಕೇಶನಲ್ಲಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಟೆಸ್ಟ್ ಯಾವಾಗ ಅಂದರೆ ಸೆಪ್ಟೆಂಬರ್ 20ರಿಂದ 24 ಅಕ್ಟೋಬರ್ 2025 ನಡುವೆ ಅನೌನ್ಸ್ ಮಾಡ್ತಾರೆ. ಸೊ ಅಪ್ಲಿಕೇಶನ್ಸ್ ಹಾಕುವಾಗ ಏನೇ ಡಿಫಿಕಲ್ಟ್ ಆದರೂ ಫಾರಮ್ ಫಿಲ್ ಮಾಡುವಾಗ ಅದಕ್ಕೆ ಅಂತ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ, ನೀವು ಅದಕ್ಕೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಸೊ ಟೋಟಲ್ ಎಷ್ಟು ವೇಕೆನ್ಸಿಗಳಿಗೆ ಕಾಲ್ ಫ್ರಮ್ನ ಮಾಡಿದ್ದಾರೆ ಅನ್ನೋದಾದರೆ ಇಲ್ಲಿ ನೋಡ್ಬೋದು. ವೇಕೆನ್ಸಿ ಬಂದ್ಬಿಟ್ಟು 1075 ವೇಕೆನ್ಸಿಗಳಿಗೆ ಕಾಲ್ ಫ್ರಮ್ನ ಮಾಡಿರ್ತಾರೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು 18 ವರ್ಷದಿಂದ 25 ವರ್ಷ ಅಂತ ಕೊಟ್ಟಿದ್ದಾರೆ. ಅದಕ್ಕೆ MTSಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ. ಸೊ 18ರಿಂದ 27 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಇದು ಹವಲ್ದಾರ್ಗೆ. ಸೊ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಟೈಪ್ಸು ಕೊಟ್ಟಿದ್ದಾರೆ. ಸೊ 18ರಿಂದ 25 ವರ್ಷ ಇರಬೇಕು MTSಗೆ. ಸೊ 18ರಿಂದ 27 ವರ್ಷ ಇರಬೇಕು ಹವಲ್ದಾರ್ಗೆ. ಸೊ ಇನ್ನು ಏಜ್ ರಿಲ್ಯಾಕ್ಸೇಷನ್ನ ನೋಡೋದಾದರೆ, ಸೊ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು. SC/STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರು 3 ಕ್ಯಾಟಗರಿ ಬರ್ತಾರೆ. ಅನ್ರಿಸರ್ವ್ಡ್ಗೆ 10 ವರ್ಷ ಇರುತ್ತೆ, OBCಗೆ 13 ವರ್ಷ ಇರುತ್ತೆ. ಸೊ SC/STಗೆ 15 ವರ್ಷ ಇರುತ್ತೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಿದ್ದಾರೆ ಸೊ ಅವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಇದು SLC ಮೆಟ್ರಿಕ್ಯುಲೇಷನ್ನು ಸೆಕೆಂಡರಿ ಎಕ್ಸಾಮಿನೇಷನ್ ಸರ್ಟಿಫಿಕೇಟಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆಯೋ ಸೊ ಅದೇ ರೀತಿ ಡೇಟ್ ಆಫ್ ಬರ್ತು ರೆಕಾರ್ಡ್ಸಲ್ಲೆಲ್ಲ ಇರಬೇಕಾಗ್ತದೆ. ಅಪ್ಪಿತಪ್ಪಿ ಡೇಟ್ ಆಫ್ ಬರ್ತ್ ಏನಾದರೂ ವೇರಿಯೇಷನು ಅಥವಾ ತಪ್ಪು ಇದ್ದರೆ ಅಂಥ ಅಪ್ಲಿಕೇಶನ್ಸ್ಗಳನ್ನ ಏನು ಮಾಡ್ತಾರೆ, ರಿಜೆಕ್ಟ್ ಮಾಡೋಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು ಮೆಟ್ರಿಕ್ಯುಲೇಷನ್ ಎಕ್ಸಾಮ್ನ ಪಾಸ್ ಮಾಡಿರಬೇಕು. ಇಲ್ಲ ಅಂದರೆ ಈಕ್ವಲೆಂಟ್ ರೆಕಗ್ನೈಸಸ್ ಬೋರ್ಡ್ ಅಂದರೆ ಇಲ್ಲಾದರೂ ಈಕ್ವಲೆಂಟು ಯಾವುದಾದ್ರೂ ಸಬ್ಜೆಕ್ಟು ಯಾವುದಾದ್ರೂ ಕೋರ್ಸ್ನ ಮಾಡಿರೋಂಥವ್ರು ಕೂಡ ಅರ್ಜಿಯನ್ನು ಹಾಕ್ಬೋದು. ಅದು ಕೂಡ ಬಿಫೋರ್ ದ ಕಟ್ ಆಫ್ ಡೇಟ್ ಅಂದರೆ ಈ ಡೇಟ್ ಒಳಗಡೆ ಮುಗ್ದಿರಬೇಕು. ಈ ಡೇಟ್ ಒಳಗಡೆ ಅವರು SSLC ಮುಗಿಸಿ ಅವ್ರ ಹತ್ರ ಫಲಿತಾಂಶ ಎಲ್ಲ ಬಂದಿರಬೇಕು. ಅವರು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅವ್ರ ಹತ್ರ ಇರಬೇಕು ಈ ಡೇಟ್ ಒಳಗಡೆ. ಇನ್ನು ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು. ಅಪ್ಲಿಕೇಶನ್ ಫೀಸು 100 ರೂಪೀಸ್ ಅಂತ ಹೇಳಿದ್ದಾರೆ. ಅದು ವುಮೆನ್ ಕ್ಯಾಂಡಿಡೇಟ್ಸ್ಗಾಗಿರ್ಬೋದು ಮತ್ತು SC/ST ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋವಂಥವ್ರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸಾಮ್ಟೆಡ್ ಫಾರ್ ಪೇಮೆಂಟ್ ಆಫ್ ಫೀಸ್. ಇವ್ರು ಯಾರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಇರೋಲ್ಲ. ಇವ್ರನ್ನ ಹೊರತುಪಡಿಸಿ ಉಳಿದವರೆಲ್ಲ 100 ರೂಪಾಯಿನ ಅಪ್ಲಿಕೇಶನ್ಸ್ನ ಫೀಸ್ನ ಕಟ್ಟಬೇಕಾಗ್ತದೆ. ಸೊ ಆನ್ಲೈನ್ ಮೋಡಲ್ಲೇ ಇರುತ್ತೆ ಅಪ್ಲಿಕೇಶನ್ ಫೀಸು. ಸೊ ಅಪ್ಲಿಕೇಶನ್ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ ನೋಡಿದ್ದಾರೆ 25/7/2025 ಒಳಗಡೆ ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕು. ಸೊ ನಾನು ನಿಮಗೆ ಮೊದಲೇ ಹೇಳಿದಾಗೆ ವಿಂಡೋ ಕರಪ್ಷನ್ಸ್ ಇರುತ್ತೆ. ಸೊ ಅಪ್ಲಿಕೇಶನ್ಸ್ ಹಾಕುವಾಗ ಏನಾದರೂ ತೊಂದರೆಗಳಾಗಿದ್ದರೆ ಅಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕರಪ್ಷನ್ಸ್ಗೋಸ್ಕರ ಅಂತಲೇ ಈ ಡೇಟ್ ಬಿಟ್ಟಿದ್ದಾರೆ. ಸೊ ಈ ಡೇಟ್ ಒಳಗಡೆ ವಿಂಡೋ ಓಪನ್ ಆಗುತ್ತೆ.
ಕೆಲವೊಂದೇನಾದರೂ ಲೋಪದೋಷಗಳಿದ್ದರೆ ಅದನ್ನು ನೀವು ಸರಿಪಡಿಸ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಏನಾದರೂ ಮಾಡಿಫಿಕೇಷನ್ ಮಾಡೋಂಥ ಸಂದರ್ಭದಲ್ಲಿ ಮೊದಲನೇ ಸರಿ ಮಾಡಿಫಿಕೇಷನ್ ಮಾಡಿದ್ರೆ ಅದಕ್ಕೆ 200 ರೂಪಾಯಿ ಚಾರ್ಜನ್ನು ತಗೊತಾರೆ. ಸೊ ಅದಾದ ನಂತರ ಮತ್ತೆ ಇನ್ನೂ ಏನಾದರೂ ಲೋಪದೋಷ ಸಬ್ಮಿಟ್ ಮಾಡಿಬಿಟ್ಟಿರ್ತೀರ, ಆಮೇಲೆ ಮತ್ತೆ ಇನ್ನೂ ಏನೋ ಲೋಪದೋಷಗಳಿದೆ ಇನ್ನೂ ಒಂದ್ಸಲಿ ಎಡಿಟ್ ಮಾಡಬೇಕು ಅಂದರೆ ಸೆಕೆಂಡ್ ಟೈಮ್ ಏನಾದರೂ ಎಡಿಟ್ ಮಾಡ್ತೀನಿ ಅಂದರೆ 500 ರೂಪೀಸ್ನ ಕಟ್ಟಬೇಕಾಗ್ತದೆ. ಸೊ ಇನ್ನು ಎಕ್ಸಾಮ್ ಸೆಂಟ್ರನ್ನ ನೋಡೋದಾದರೆ ನೀವು ನೋಡ್ಬೋದು ಇಲ್ಲಿ ಕರ್ನಾಟಕ ಕೂಡ ಎಕ್ಸಾಮ್ ಸೆಂಟರ್ ಅವೈಲೇಬಲ್ ಇದೆ. ಕರ್ನಾಟಕದಲ್ಲಿ ನೋಡ್ಬೋದು ಬೆಳಗಾವಿ ಇದೆ, ಬೆಂಗಳೂರು ಇದೆ, ಹುಬ್ಬಳ್ಳಿ ಇದೆ, ಕಲಬುರಗಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆ, ಹಾಗೆ ಉಡುಪಿ ಇದೆ. ಟೋಟಲ್ಲು 8 ಜಿಲ್ಲೆಗಳಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಸೊ ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಲೈಕ್ ಇದರಲ್ಲಿ ಒಂದು ಟೋಟಲ್ ಆಗಿ ಬಂದ್ಬಿಟ್ಟು 13 ಪ್ರಾದೇಶಿಕ ಭಾಷೆಗಳಲ್ಲಿ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದ ಹುಡುಗರು ಯಾರ್ಯಾರು ಇದ್ದೀರಿ, ಸೊ ಅವ್ರಿಗೆ ಇಲ್ಲಿ ನೋಡ್ಬೋದು ನೀವು ಕನ್ನಡದಲ್ಲೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡ್ಬೋದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಯುತ್ತೆ. ಸೊ ಸೆಷನ್ 2 ಇರುತ್ತೆ, 2 ವಿಭಾಗ ಮಾಡ್ತಾರೆ ಎಕ್ಸಾಮ್ನ. ಸೊ ಒಂದು ಪಾರ್ಟ್ 1ಅಲ್ಲಿ ಬಂದ್ಬಿಟ್ಟು ನಂಬರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಅಂತ ಮಾಡ್ತಾರೆ. ಸೊ ನಂಬರ್ 2 ಬಂದ್ಬಿಟ್ಟು ರೀಸನಿಂಗ್ ಆ್ಯಪ್ಟಿಟ್ಯೂಡು ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಸೊ ಅದೇ ಥರ ಸೆಷನ್ 2ಲಿ ಪಾರ್ಟ್ 1 ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪೋಸಿಷನ್ ಇರುತ್ತೆ. ಸೊ ಟೋಟಲ್ ಬಂದ್ಬಿಟ್ಟು 45 ನಿಮಿಷ ಟೈಮ್ ಇರುತ್ತೆ ಪಾರ್ಟ್ 1ಗೆ. ಪಾರ್ಟ್ 2ಗೂ 45 ನಿಮಿಷ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರೋಂಥ ಕ್ಯಾಂಡಿಡೇಟ್ಗೆ 60 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ 2 ಸೆಷನಲ್ಲೂ ಕೂಡ. ಇಲ್ಲಿ ನೋಡ್ಬೋದು ನೀವು ಬೇಕಿದ್ರೆ ಇದನ್ನು ನೀಟಾಗಿ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಚಾರ್ಟನ್ನು. ಸೊ ಈ ಎಕ್ಸಾಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಆದ ನಂತರ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ. ಆಗಬೇಕು ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ರನ್ನಿಂಗ್ ಇರಲ್ಲ, ವಾಕಿಂಗ್ ಇರುತ್ತೆ. ಸೊ 15 ನಿಮಿಷದಲ್ಲಿ 1600 ಮೀಟ್ರು ಮೇಲು. ಸೊ ಫೀಮೇಲ್ ಬಂದ್ಬಿಟ್ಟು 1 ಕಿಲೋಮೀಟ್ರು ಇನ್ 20 ಮಿನಿಟ್ಸ್. ಸೊ 20 ಮಿನಿಟ್ಸಲ್ಲಿ 1 ಕಿಲೋಮೀಟ್ರನ್ನ ನಡಿಬೇಕಿರುತ್ತೆ. ಸೊ ಇವರು 1600 ಮೀಟ್ರನ್ನ 15 ನಿಮಿಷಗಳಲ್ಲಿ ವಾಕ್ ಮಾಡಬೇಕಾಗ್ತದೆ. ಸೊ ರನ್ನಿಂಗ್ ಅಂತ ಕೇಳಿಲ್ಲ, ವಾಕಿಂಗ್ ಅಂತ ಕೇಳಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಉದ್ಯೋಗ ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಸಕ್ತರಾಗಿದ್ದೀರೋ, ಸೊ ಅರ್ಹ ಅಭ್ಯರ್ಥಿಗಳಿದ್ದೀರೋ, ಸೊ ಅವರೆಲ್ಲ ಆದಷ್ಟು ಬೇಗ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇದರಿಂದಾಗಿ ಅವ್ರಿಗೂ ಕೂಡ ಒಂದಷ್ಟು ಉದ್ಯೋಗ ಮಾಹಿತಿ ದೊರೆಯುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಮರೀದೇನೆ ಸಬ್ಸ್ಕ್ರೈಬ್ ಆಗಿ. ಇದರಿಂದಾಗಿ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಉದ್ಯೋಗ ಸುದ್ದಿಯೊಂದಿಗೆ ಸಿಗೋಣ.